ಶಿಡ್ಲಘಟ್ಟ ತಾಲೂಕಿನ ಅತ್ಯಂತ ಪುರಾತನ ದೇವಾಲಯವಾದ ದೇವರಮಳ್ಳೂರು ಗ್ರಾಮದ ಮಳ್ಳೂರಾಂಬ ದೇವಾಲಯದ ರಥೋತ್ಸವವು ಜಿಲ್ಲೆಯಲ್ಲಿ ಅತ್ಯಂತ ಪ್ರತೀತಿಯನ್ನು ಹೊಂದಿರುವ ನಮ್ಮ ತಾಲೂಕಿನ ಹೆಮ್ಮೆ ಎಂದು ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಹಾಗೂ ಖ್ಯಾತ ಉದ್ಯಮಿ ಸಮಾಜ ಸೇವಕರು ಪಂಚಾಕ್ಷರ ರೆಡ್ಡಿ ತಿಳಿಸಿದರು. ತಾಲೂಕಿನ ಕಸಬಾ ಹೋಬಳಿಯ ದೇವರಮಳ್ಳೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹುಣ್ಣಿಮೆಯ ಪ್ರಯುಕ್ತ ಆಚರಿಸುವ ಮಳ್ಳೂರಾಂಬ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ 4ನೇ ದಿನವಾದ ಹಿಂದೆ 1000ಕ್ಕೂ ಹೆಚ್ಚು ಜನ ಭಕ್ತಾದಿಗಳಿಗೆ ಹೋಳಿಗೆ ಊಟದ ವ್ಯವಸ್ಥೆ ಹಾಗೂ ಬಂದ ಮಹಿಳೆಯರಿಗೆ ಸೀರೆ ಕುಬ್ಬಸ ನೀಡಲಾಗಿತ್ತು. ಶ್ರೀ ಮಳ್ಳೂರಾಂಬ ದೇವಿಯವರಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ ಸಲ್ಲಿಸುವ ಮೂಲಕ ಕ್ಷೇತ್ರದ ಜನತೆಗೆ ಉತ್ತಮ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ಪ್ರಸಾದಿಸಲಿ ಹಾಗೂ ರೈತಾಪಿ ವರ್ಗಕ್ಕೆ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಯಾಗಿ ಸುಖ ಸಮೃದ್ಧಿಯಾಗಿ ಅಭಿವೃದ್ಧಿಯಾಗುವಂತೆ ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಇದೇ ಸಂದರ್ಭದಲ್ಲಿ ದೇವಾಲಯದ ಅಭಿವೃದ್ಧಿಗೆ 1 ಲಕ್ಷ ರೂಪಾಯಿಗಳನ್ನು ನೀಡಿದ್ದು, ಮುಂದಿನ ಮಾರ್ಚ್, ಏಪ್ರಿಲ್ ತಿಂಗಳ ಒಳಗಡೆ ದೇವಾಲಯದ ಬಳಿ ಊಟದ ಹಾಲ್ ನಿರ್ಮಿಸಿಕೊಡುವ ಭರವಸೆ ನೀಡಿದರು. ಪಂಚಾಕ್ಷರಿ ರೆಡ್ಡಿಯವರ ಕುಟುಂಬದವರಾದ ಸ್ವರೂಪ ರೆಡ್ಡಿ, ಜ್ಯೋತಿ ಸ್ವರೂಪ್ ರೆಡ್ಡಿ, ಸುನೀತಮ್ಮ, ತೇಜಸ್ ರೆಡ್ಡಿ, ಕೆಂಪಮ್ಮ, ಕೃಪಾನಂದ ವಿಆರ್ ಇದ್ದರು. ಈ ಸಂದರ್ಭದಲ್ಲಿ ದೇವಾಲಯ ಅಭಿವೃದ್ಧಿಗಾಗಿ ಸಮಿತಿ ಅಧ್ಯಕ್ಷ ಮುನಿರಾಜು, ಗ್ರಾಮ ಪಂಚಾಯಿತಿ ಸದಸ್ಯ ಅಧ್ಯಕ್ಷರಾದ ಪವಿತ್ರ ದೇವರಾಜ್, ಉಪಾಧ್ಯಕ್ಷ ಅನಸೂಯಮ್ಮ, ಮುಖಂಡರಾದ ವೆಂಕೋಬರಾವ್, ವಕೀಲ ಸುಬ್ರಹ್ಮಣಿ, ನಂಜುಂಡಪ್ಪ, ಶೇಖರ್, ವಿಎಲ್ ಮುನಿರಾಜು, ರಾಮಚಂದ್ರಪ್ಪ, ಆಂಜಿನಪ್ಪ, ರಾಮಕೃಷ್ಣಪ್ಪ, ವಕೀಲ ಸುಬ್ರಹ್ಮಣಿ, ಶ್ರೀರಾಮ್ ಹಾಜರಿದ್ದರು. ಸಮಯ ಸುದ್ದಿ ಲೋಕೇಶ್, ಶಿಡ್ಲಘಟ್ಟ. ನಮಗೆ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಅವರು ಬಹಳಷ್ಟು ಆಶ್ವಾಸನೆ ನೀಡಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ ಮತ್ತು ಶ್ರೀ ಮಳ್ಳೂರಾಂಬ ತಮಗೆ ಬೇಕಾದಂತ ಎಲ್ಲ ಸೌಕರ್ಯಗಳನ್ನು ನೀಡಿ ಅವರ ಕುಟುಂಬ ಮತ್ತು ಅವರ ಎಲ್ಲ ಕ್ಷೇಮ, ಧೈರ್ಯ, ವಿಜಯ, ಆರೋಗ್ಯ, ಐಶ್ವರ್ಯ ಎಲ್ಲ ಸಂಪತ್ತು ನೀಡಲಿ ಅಂತ ನಾನು ಶ್ರೀ ಮಳ್ಳೂರಾಂಬ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ದೇವರ ಮಳ್ಳೂರು ಗ್ರಾಮಸ್ಥರ ಎಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ನಮ್ಮ ಇಷ್ಟ ದೇವತಾ ಪಂಚಮಾತ್ರೆಯರು ಮಳ್ಳೂರಾಂಬ ದೇವಿ ದೇವಸ್ಥಾನಕ್ಕೆ ಇವತ್ತು ಪೂಜೆಗೆ ಬಂದಿದ್ವಿ. ಅಮ್ಮನ ಆಶೀರ್ವಾದ ಪಡ್ಕೊಂಡು ಅಮ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲ ಗ್ರಾಮಸ್ಥರು, ಇಲ್ಲಿ ನಮ್ಮ ಗುರುಗಳು, ಎಲ್ಲ ಭಕ್ತ ಬಾಂಧವರ ಒಂದು ಸಹಯೋಗದಲ್ಲಿ ಈ ಒಂದು ಪೂಜಾ ಕಾರ್ಯ ನೆರವೇರಿಸಿ ಒಂದು ಊಟದ ವ್ಯವಸ್ಥೆ ಇಟ್ಕೊಂಡಿದ್ವಿ. ಆಮೇಲೆ ಇಲ್ಲಿ ಕೋರಿಕೆ ಮೇರೆಗೆ ಏನೋ ಒಂದು ಸಣ್ಣ ನಮ್ಮ ಇದು ಕಾರ್ಯ ಮಾಡ್ಬೇಕಂತ ಹೇಳಿ ದೇವಸ್ಥಾನದ ಅಭಿವೃದ್ಧಿಗೆ ಹೇಳಿದ್ರು. ಏನೋ ಅಮ್ಮ ಏನು ಇದು ಕೊಟ್ರೆ ಅದು ನಾನು ಮಾಡ್ತೀನಿ. ಈಗಲೂ ಏನೋ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಹಾಗೆ ಪಾಕಶಾಲೆ ಒಂದು ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ಒಂದು 150 ಜನ ತಿನ್ನೋಂಗೆ. ಅದಕ್ಕೂ ನಾನೀಗ ಕಟ್ಸ್ಕೊಡಕ್ಕೆ ಇದು ಮಾಡಿದ್ದೀನಿ. ಅವ್ರು ಜಾಗ ತೋರಿಸಿ ಇದು ಮಾಡಿದ್ಮೇಲೆ ಅದನ್ನು ಕಟ್ಸ್ಬಿಟ್ಟು ನನ್ನ ತಮ್ಮನ ಮದುವೆನೇ ಇಲ್ಲಿ ಯುಗಾದಿ ಆದ್ಮೇಲೆ ಮಾಡಕ್ಕೆ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಮಾಡೋಣ ಅಂತೇಳಿ ಅಮ್ಮನಿಗೆ ಪ್ರಾರ್ಥನೆ ಮಾಡಿದ್ದೀವಿ. ಅದು ಅಮ್ಮ ನೆರವೇರಿಸ್ಕೊಡ್ತಾರೆ ಅಂತ ನಾನು ನಂಬಿಕೆಯಿಂದ ಮುಂದುವರಿತೀವಿ.